ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಈ ಯುದ್ಧದ ನಡುವೆಯೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಸುದ್ದಿ ಇದೆ. ಅದೇನು ಕೇಳಿದ್ರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸಹಜವಾಗಿ ಅದು ಭಾರತೀಯರಿಗೆ ಎಂಟರ್ಟೈನಿಂಗ್ ಸುದ್ದಿಯೇ ಆಗಿರುತ್ತೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಇಸ್ರೇಲ್ನ ನ್ಯೂಕ್ಲಿಯರ್ ಭಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದೆ. ಅದೇನು ಕೇಳಿದ್ರೆ, ಇಸ್ರೇಲ್ನ ಮೇಲೆ ಅವಶ್ಯಕತೆ ಬಂದರೆ ಪಾಕಿಸ್ತಾನ ನ್ಯೂಕ್ಲಿಯರ್ ಅನ್ನ ಪ್ರಯೋಗ ಮಾಡುತ್ತೆ ಅಂತ. ಅದಾಗ್ತಿದ್ದ ಹಾಗೆ, ಅಂದ್ರೆ ಇರಾನ್ನ ಈ ಸ್ಟೇಟ್ಮೆಂಟ್ ಕೇಳುತ್ತಿದ್ದ ಹಾಗೆ ಪಾಕಿಸ್ತಾನದ ಫ್ರಾಡ್ ಮಾರ್ಷಲ್ಗೂ ಚಡ್ಡಿ ಒದ್ದೆ ಆಗಿದೆ. ಶಹಬಾಜ್ ಶರೀಫ್ ಕೂಡ ಕೂತಲ್ಲೇ ಬೆವತು ಹೋಗಿದ್ದಾನೆ. ಕಾರಣ ಏನು ಕೇಳಿದ್ರೆ, ಕಳೆದ 2-3 ದಿನದಿಂದ ಪಾಕಿಸ್ತಾನದಲ್ಲಿ ನೆತನ್ಯಾಹು ಅವರ ಒಂದು ಸ್ಟೇಟ್ಮೆಂಟ್ ಭಾರಿ ವೈರಲ್ ಆಗ್ತಾ ಇತ್ತು. ಆ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತಂದ್ರೆ, ಇರಾನ್ ಫಸ್ಟ್, ಪಾಕಿಸ್ತಾನ ನೆಕ್ಸ್ಟ್ ಅಂತ. ಇದರ ನಡುವೆ ಇರಾನ್ ಹೇಳ್ತಾ ಇದೆ, ಅವಶ್ಯಕತೆ ಬಂದ್ರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಅನ್ನ ನಾವು ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿಸ್ತೀವಿ, ಆ ರೀತಿಯ ಮಾತುಕತೆಗಳಾಗಿದ್ದಾವೆ ಅಂತ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇರಾನ್ ಮತ್ತು ಇಸ್ರೇಲ್ ನಡುವೆ ಪಾಕಿಸ್ತಾನ ವಿನಾಕಾರಣ ಸಿಕ್ಕಾಕೊಳ್ತಾ ಇದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಅನ್ನ ಇರಾನ್ ಮೇಲೆ ಬಳಸೋದಕ್ಕೆ ಸಾಧ್ಯ ಇದೆಯಾ? ಹಾಗೆ ನೆತನ್ಯಾಹು ಯಾಕೋಸ್ಕರವಾಗಿ ಪಾಕಿಸ್ತಾನ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳಿಕೆ ಕೊಟ್ಟಿದ್ರು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವೇನೀಗ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, ಇವ್ರ ಹೆಸರು ಮೊಸಿನ್ ರಿಯಾಸಿ ಅಂತ. ಇರಾನ್ನ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್, ಅಂದ್ರೆ ತುಂಬಾ ದೊಡ್ಡ ಅಧಿಕಾರಿನೇ. ಇವರು ಇತ್ತೀಚೆಗೆ ಒಂದು ಟಿವಿ ಇಂಟರ್ವ್ಯೂನಲ್ಲಿ ಒಂದು ಹೇಳಿಕೆ ಕೊಟ್ಬಿಟ್ರು. ಅದೇನು ಕೇಳಿದ್ರೆ, ಒಂದು ವೇಳೆ ಇಸ್ರೇಲ್ ಏನಾದ್ರೂ ಟೆಹರಾನ್ ಮೇಲೆ, ಇರಾನ್ನ ರಾಜಧಾನಿಯ ಮೇಲೆ ನ್ಯೂಕ್ಲಿಯರ್ ಪ್ರಯೋಗವನ್ನ ಮಾಡಿದ್ದೇ ಆದ್ರೆ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಅನ್ನು ಪ್ರಯೋಗ ಮಾಡುತ್ತೆ. ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಅಂತಹ ಮಾತುಕತೆ ಆಗಿದೆ. ಪಾಕಿಸ್ತಾನ ನಮಗೆ ಅಧಿಕೃತವಾಗಿ ಅಂತಹ ಭರವಸೆ ಕೊಟ್ಟಿದೆ ಅಂತೇಳಿ ಈ ಮೊಸಿನ್ ರಿಯಾಸಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಯಾಕೆ ಕೇಳಿದ್ರೆ, ಇರಾನ್ನಲ್ಲಿ ಯಾವನೋ ಹಾದಿ ಬೀದಿಯಲ್ಲಿ ಹೋಗುವವನು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲ, ಇರಾನ್ನ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ ಕೊಟ್ಟಂತಹ ಸ್ಟೇಟ್ಮೆಂಟ್. ಹೀಗಾಗಿ ಇದು ಭಾರಿ ಸದ್ದು ಮಾಡೋದಕ್ಕೆ ಶುರುವಾಯಿತು. ಯಾಕೆ ಇರಾನ್ ಕಡೆಯಿಂದ ಈ ರೀತಿಯ ಸ್ಟೇಟ್ಮೆಂಟ್ ಬರ್ತಾ ಇದೆ ಅಂತಂದ್ರೆ, ನಿಮಗೆಲ್ಲ ಗೊತ್ತೇ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯಾವ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ ಅಂತ. ಇರಾನ್ ಕೂಡ ಇಸ್ರೇಲ್ ಮೇಲೆ ದೊಡ್ಡ ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಬಳಸಿ ದಾಳಿ ಮಾಡ್ತಾ ಇದೆ. ಇಸ್ರೇಲ್ಗೆ ಅಂದುಕೊಂಡ ಪ್ರಮಾಣದಲ್ಲಿ ಆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಸ್ರೇಲ್ಗೂ ಕೂಡ ಭಾರಿ ಹಾನಿ ಆಗ್ತಾ ಇದೆ. ಅಂದ್ರೆ ಇಸ್ರೇಲ್ನ ಒಳಗೂ ಕೂಡ ಒತ್ತಡ ಉಂಟಾಗ್ತಾ ಇದೆ. ಇದಾಗ್ತಿದ್ದ ಹಾಗೆ ಇಸ್ರೇಲ್ನ ರಕ್ಷಣಾ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದೇ ರೀತಿಯಾಗಿ ಇರಾನ್ ಮುಂದುವರೆದಿದ್ದೆ ಆದ್ರೆ ನಾವು ಟೆಹರಾನ್ ಅನ್ನ ಸುಟ್ಟು ಹಾಕ್ಬಿಡ್ತೀವಿ, ಭಸ್ಮ ಮಾಡ್ತೀವಿ, ಹೀಗೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ನೆತನ್ಯಾಹು ಕೂಡ ಇರಾನ್ ಮೇಲೆ ಬಹಳ ದೊಡ್ಡ ಪ್ರತಿಕಾರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಇರಾನ್ಗೆ ಅನಿಸ್ತಾ ಇದೆ, ಒಂದು ವೇಳೆ ಇಸ್ರೇಲ್ ಭಾರಿ ಒತ್ತಡಕ್ಕೊಳಗಾದ್ರೆ ತನ್ನ ಬಳಿ ಇರುವಂತಹ ನ್ಯೂಕ್ಲಿಯರ್ ಅನ್ನ ನಮ್ಮ ರಾಜಧಾನಿ ಮೇಲೆ ಪ್ರಯೋಗ ಮಾಡಬಹುದು, ಅಥವಾ ಇರಾನ್ನ ಬೇರೆ ಯಾವುದಾದ್ರೂ ಭಾಗದ ಮೇಲೆ ಪ್ರಯೋಗ ಮಾಡಬಿಡಬಹುದು. ಒಂದು ಮಹಾ ಅನಾಹುತ ಸೃಷ್ಟಿಯಾಗುತ್ತೆ ಅಂತ ಅವರಿಗೊಂದು ಭಯ ಸೃಷ್ಟಿಯಾಗಿದೆ. ಆದರೆ ಇಸ್ರೇಲ್ಗೆ ಭಯಪಡಿಸೋದಕ್ಕೆ ಇರಾನ್ ಬಳಿಯಲ್ಲಿ ಸ್ವತಃ ನ್ಯೂಕ್ಲಿಯರ್ ವೆಪನ್ ಇಲ್ಲ. ಅವರು ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನೇನು ಕೆಲ ತಿಂಗಳಲ್ಲೋ ಕೆಲ ವರ್ಷದಲ್ಲೋ ನ್ಯೂಕ್ಲಿಯರ್ ಬಾಂಬನ್ನು ರೆಡಿ ಮಾಡ್ತಾ ಇದ್ರು. ಆದರೆ ಇಸ್ರೇಲ್ ಅದೆಲ್ಲದನ್ನ ನಾಶ ಮಾಡಿಬಿಟ್ಟಿದೆ. ಇಸ್ರೇಲೇ ಹೇಳ್ತಿದ್ದ ಹಾಗೆ ಇರಾನ್ 15 ನ್ಯೂಕ್ಲಿಯರ್ ಬಾಂಬನ್ನು ರೆಡಿ ಮಾಡಿಬಿಟ್ಟಿತ್ತು. ಒಮ್ಮೆ 9 ಅಂತಾರೆ, ಒಮ್ಮೆ 15 ಅಂತಾರೆ. ಆದರೆ ಇಸ್ರೇಲ್ ದಾಳಿಯಿಂದಾಗಿ ಈ ಇಡೀ ಪ್ರೋಗ್ರಾಮ್ಗೆ ಭಾರಿ ಹಿನ್ನಡೆ ಆಗಿದೆ. ಇನ್ನು ಇರಾನ್ ಇದನ್ನ ಮಾಡೋದಕ್ಕೆ ಅಸಾಧ್ಯ ಅಂತಲೇ ಹೇಳಬಹುದು. ಹೀಗಾಗಿ ಇಸ್ರೇಲ್ನ ಈ ತಕ್ಷಣಕ್ಕೆ ಭಯಪಡಿಸೋದು ಹೇಗೆ? ಅದಕ್ಕೋಸ್ಕರವಾಗಿ ಅವರು ಪಾಕಿಸ್ತಾನದ ನ್ಯೂಕ್ಲಿಯರ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಮಿತ್ರರೇ, ಈ ಪಾಕಿಸ್ತಾನ ನ್ಯೂಕ್ಲಿಯರ್ ವಿಚಾರದಲ್ಲಿ ಇರಾನ್ನೊಂದಿಗೆ ಯಾವುದೇ ಡಿಫೆನ್ಸ್ ಪ್ಯಾಕ್ಟ್ ಅನ್ನು ಮಾಡಿಕೊಂಡಿದೆ ಅಂತ ನನಗನ್ನಿಸ್ತಾ ಇಲ್ಲ. ಅಧಿಕೃತವಾಗಿ ಯಾವ ಒಪ್ಪಂದವೂ ಕೂಡ ಆಗಿಲ್ಲ. ಆದರೆ ಈ ಪಾಕಿಸ್ತಾನ ಈ ಹಿಂದೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಿತ್ತು. ನಿಮಗೆಲ್ಲ ಗೊತ್ತಿರಬಹುದು, ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಕೆಲ ನಾಯಕರ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪಾಕಿಸ್ತಾನದ ಬಳಿಯಲ್ಲಿ ಇವತ್ತು ನ್ಯೂಕ್ಲಿಯರ್ ವೆಪನ್ ಇದೆ ಅಂತಂದ್ರೆ ಅದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಅಲ್ಲ. 57 ಮುಸ್ಲಿಂ ರಾಷ್ಟ್ರಗಳನ್ನು ರಕ್ಷಿಸೋದಕ್ಕೋಸ್ಕರವಾಗಿ ನಾವು ನ್ಯೂಕ್ಲಿಯರ್ ವೆಪನ್ ಅನ್ನು ಇಟ್ಕೊಂಡಿದ್ದೀವಿ. ಯಾವುದಾದ್ರೂ ಇನ್ನೊಂದು ಮುಸ್ಲಿಂ ರಾಷ್ಟ್ರಕ್ಕೆ ತೊಂದರೆ ಆದರೆ ನಮ್ಮ ನ್ಯೂಕ್ಲಿಯರ್ ವೆಪನ್ ಅಲ್ಲಿ ಬಳಕೆಗೆ ಬರುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಸ್ಟೇಟ್ಮೆಂಟ್ ಅನ್ನ ಇರಾನ್ ಈಗ ಬಳಸ್ಕೊಂಡಿದ್ದಿರಬಹುದು. ಅದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಮತ್ತು ಇರಾನ್ ನಡುವೆ ಯಾವುದೇ ಒಪ್ಪಂದಗಳಾಗಿಲ್ಲ. ಮಿತ್ರರೇ, ಯಾವಾಗ ಈ ಸುದ್ದಿ ಬಂತೋ ಪಾಕಿಸ್ತಾನಕ್ಕೆ ಚಡ್ಡಿ ಒದ್ದೆ ಆಗ್ಬಿಡ್ತು. ಅವರೆಲ್ಲಾ ಕಡೆ ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಶುರು ಮಾಡಿದ್ರು. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನು ಕೂಡ ರಿಲೀಸ್ ಮಾಡಿದೆ. ಪಾಕಿಸ್ತಾನ ಮತ್ತು ಇರಾನ್ ನಡುವೆ ಯಾವುದೇ ಈ ರೀತಿಯಾದಂತಹ ಒಪ್ಪಂದ ಇಲ್ಲ, ನಮಗೂ ಈ ಯುದ್ಧಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅನ್ನುವ ಅರ್ಥದಲ್ಲಿ ಪಾಕಿಸ್ತಾನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಪರೋಕ್ಷವಾಗಿ ಇಸ್ರೇಲ್ಗೂ ಕೂಡ ಮೆಸೇಜ್ ಪಾಸ್ ಮಾಡ್ತಾ ಇದೆ, ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಾವು ಯಾವುದೇ ರೀತಿಯಲ್ಲೂ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನ್ಯೂಕ್ಲಿಯರ್ ಮಾತಂತೂ ಇಲ್ವೇ ಇಲ್ಲ ಅಂತ. ಪಾಕಿಸ್ತಾನಕ್ಕೆ ಯಾಕಿಷ್ಟು ತರಾತುರಿ ಅಂತಂದ್ರೆ 2 ಕಾರಣ ಇದೆ. ಮೊದಲನೇದಾಗಿ ಅಮೆರಿಕದ ಭಯ. ನಿಮಗೆಲ್ಲ ಗೊತ್ತು ಪಾಕಿಸ್ತಾನ ಅಮೆರಿಕದ ಪಪೆಟ್ ಅಂತ. ಅದು ಬದಿಗಿಡಿ, ಅದನ್ನ ನಾನು ನಂತರ ವಿವರಿಸ್ತೀನಿ. ಎರಡನೇದಾಗಿ ನೆತನ್ಯಾಹು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನ ಭಯ. ಇರಾನ್ನ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕೆ ಮುಂಚೆ ಪಾಕಿಸ್ತಾನದಲ್ಲಿ ಒಂದು ವಿಡಿಯೋ ಭಾರಿ ವೈರಲ್ ಆಗಿತ್ತು. ಅದು ನೆತನ್ಯಾಹು ಕೊಟ್ಟಂತಹ ಒಂದು ಹೇಳಿಕೆಯ ವಿಡಿಯೋ. ಆ ವಿಡಿಯೋ ಏನಾಗಿತ್ತು ಅಂತಂದ್ರೆ, ನೆತನ್ಯಾಹು ಒಂದು ಟಿವಿ ಸಂದರ್ಶನದಲ್ಲಿ ಹೇಳಿದ್ರು, ಇವತ್ತು ಯಾವುದೇ ರ್ಯಾಡಿಕಲ್ ಎಲಿಮೆಂಟ್ಸ್ ಅನ್ನು ಹೊಂದಿರುವಂತಹ ದೇಶಗಳ ಕೈಗೆ ನ್ಯೂಕ್ಲಿಯರ್ ವೆಪನ್ ಸಿಗಬಹುದು
ಹಿಗ್ಗಬಾರದು, ಇದು ಇಸ್ರೇಲ್ಗೂ ಮಾರಕ, ಇಡೀ ವಿಶ್ವಕ್ಕೂ ಮಾರಕ. ಅಂತಹ ಸಂದರ್ಭದಲ್ಲಿ ಇಸ್ರೇಲ್ ಅದನ್ನು ತಡೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡುತ್ತೆ, ಅದು ಇರಾನ್ ಇರಬಹುದು ಅಥವಾ ಪಾಕಿಸ್ತಾನ ಇರಬಹುದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಲ್ಲಿ ನೆತನ್ಯಾಹು ಅವರ ಸ್ಟೇಟ್ಮೆಂಟ್ ಹೇಗಿದೆ ಅಂತಂದ್ರೆ, ಈಗ ಇರಾನ್ ನೆಕ್ಸ್ಟ್ ಪಾಕಿಸ್ತಾನ ಅನ್ನುವ ಹಾಗಿದೆ. ಇದಕ್ಕೆ ಪೂರಕವಾಗಿ ಪಾಕಿಸ್ತಾನದ ಖ್ವಾಜಾ ಆಸಿಫ್, ಈ ಬುದ್ದು ಇದನಲ್ಲ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್, ಈತ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಇವತ್ತು ಇಸ್ಲಾಮಿಕ್ ರಾಷ್ಟ್ರಗಳು ಒಂದಾಗಬೇಕು, ಇಲ್ಲದೆ ಹೋದ್ರೆ ಒಂದಾಗ್ತಿದ್ದ ಹಾಗೆ ಒಂದು ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನಮ್ಮ ಸರದಿ ಕೂಡ ಬರಬಹುದು ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಸೀನಿಯರ್ ಪಾರ್ಲಿಮೆಂಟೇರಿಯನ್ ಆದಂಥ ಅಸದ್ ಕೈಸರ್ ಪಾಕಿಸ್ತಾನದ ಸಂಸತ್ನಲ್ಲೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದನ್ನ ಸ್ಟೇಟ್ಮೆಂಟ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಭಯದಲ್ಲಿ ಒಂದು ಮಾತು ಹೇಳಿದ್ರು. ಅದೇನು ಕೇಳಿದ್ರೆ, ಇವತ್ತು ಇರಾನ್ ಬಳಿಕ ನಮ್ಮ ಸರದಿಯು ಕೂಡ ಬಾರದೇ ಇರಲಿ. ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇಸ್ರೇಲ್ ಭಾರತಕ್ಕೆ ಭಾರಿ ಪ್ರಮಾಣದಲ್ಲಿ ಸಹಾಯ ಮಾಡಿದೆ, ಅವರ ಡ್ರೋನ್ಗಳನ್ನ ಭಾರತಕ್ಕೆ ಕೊಟ್ಟಿದೆ, ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಅಂದ್ರೆ ಇಸ್ರೇಲ್ ಪರೋಕ್ಷವಾಗಿ ಪಾಕಿಸ್ತಾನವನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಈ ಕಾರಣದಿಂದ ಇರಾನ್ ಆಗ್ತಿದ್ದ ಹಾಗೆ ನಮ್ಮ ಸರದಿ ಬರದೇ ಇರಲಿ ಅಂತ ಹೇಳಿ ಪಾಕಿಸ್ತಾನದ ಸೀನಿಯರ್ ಪಾರ್ಲಿಮೆಂಟೇರಿಯನ್ ಆದಂತಹ ಅಸದ್ ಕೈಸರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಪಾಕಿಸ್ತಾನದಲ್ಲಿ ಈ ರೀತಿಯ ಭಯದ ವಾತಾವರಣ ಬಹಳ ಜಾಸ್ತಿ ಆಗ್ತಾ ಇದೆ. ಅಷ್ಟಕ್ಕೂ ನೆತನ್ಯಾಹು ಯಾಕೆ ಪಾಕಿಸ್ತಾನದ ಹೆಸರನ್ನ ಹೇಳಿದ್ರು? ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಅನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡುತ್ತಾ, ಇರಾನ್ ಅನ್ನ ಮುಗಿಸ್ತಿದ್ದ ಹಾಗೆ ಪಾಕಿಸ್ತಾನದ ಮೇಲೆ ಏನಾದರೂ ದಾಳಿ ಮಾಡುತ್ತಾ ಕೇಳಿದ್ರೆ, ಮಿತ್ರರೇ, ನೆತನ್ಯಾಹು ಈ ಮಾತನ್ನು ಹೇಳಿದ್ದು 15 ವರ್ಷಗಳ ಹಿಂದೆ. ಆ ಟಿವಿ ಸಂದರ್ಶನದ ವಿಡಿಯೋ ಈಗ ಪಾಕಿಸ್ತಾನದಲ್ಲಿ ಹೆಚ್ಚು ವೈರಲ್ ಆಗ್ತಾ ಇದೆ. ನೆತನ್ಯಾಹು ಯಾವ ಸಂದರ್ಭದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕೇಳಿದ್ರೆ, ಇಸ್ರೇಲ್ಗೆ ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಶತ್ರು ಯಾವುದು ಕೇಳಿದ್ರೆ ಅದು ನ್ಯೂಕ್ಲಿಯರ್ ವೆಪನ್. ಅದರಲ್ಲೂ ಈ ಇಸ್ಲಾಮಿಕ್ ರೆಜಿಮ್ ಮೂಲಭೂತವಾದವನ್ನೇ ಮೈಗೂಡಿಸಿಕೊಂಡಂತಹ ದೇಶಗಳ ಕೈಗೆ ನ್ಯೂಕ್ಲಿಯರ್ ವೆಪನ್ ಸಿಕ್ಕಿದ್ದೆ ಆದ್ರೆ ಅದು ಇಸ್ರೇಲ್ಗೆ ಮಾರಕವಾಗುತ್ತೆ, ಇಸ್ರೇಲ್ನ ಎಕ್ಸಿಸ್ಟೆನ್ಸ್ಗೆ ಥ್ರೆಟ್ ತರುತ್ತೆ ಅಂತ ಹೇಳಿ ನೆತನ್ಯಾಹು ಮಾತನಾಡಿದ್ರು. ಹೀಗಾಗಿ ನಾವು ಇರಾನ್ಗೂ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದೋದಕ್ಕೆ ಬಿಡೋದಿಲ್ಲ, ಜೊತೆಗೆ ಪಾಕಿಸ್ತಾನದಂತಹ ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ ಇರೋದು ಕೂಡ ಮಾರಕವೇ ಅಂತ ಅವ್ರು ಹೇಳಿದ್ರು. ಆದ್ರೆ ಪಾಕಿಸ್ತಾನದ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡಿದ್ರು ಅಂತಂದ್ರೆ, ಈಗಿರುವಂತಹ ಪಾಕಿಸ್ತಾನದ ಸರ್ಕಾರದ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇದ್ರೆ ಇಸ್ರೇಲ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾಳೆ ಒಂದು ವೇಳೆ ತಾಲಿಬಾನಿಗಳ ಕೈಗೆ ಪಾಕಿಸ್ತಾನ ಏನಾದ್ರೂ ಹೋಗ್ಬಿಟ್ರೆ ಅಂತಹ ಸಂದರ್ಭದಲ್ಲಿ ಅದು ನಮ್ಮ ವಿರುದ್ಧ ಬಳಕೆ ಆಗತ್ತೆ, ಅದನ್ನು ನಾವು ತಡಿತೀವಿ ಅಂತ ನೆತನ್ಯಾಹು ಹೇಳಿದ್ರು. ಮಿತ್ರರೇ, ಈ ನೆತನ್ಯಾಹು ಬಹಳ ದೂರದೃಷ್ಟಿ ಇರುವಂತಹ ನಾಯಕ. ಅವ್ರು ಏನನ್ನ ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಏನನ್ನ ಮಾಡ್ತಾರೋ ಅದನ್ನೇ ಹೇಳ್ತಾರೆ, ಗಳಿಗೊಂದನ್ನ ಹೇಳೋದಿಲ್ಲ. ಅವರಿಗೆ ತನ್ನ ವಿಷನ್ ಬಗ್ಗೆ ಬಹಳ ಕ್ಲಾರಿಟಿ ಇದೆ. ನೀವು ನೆತನ್ಯಾಹುಗೂ ಟ್ರಂಪ್ಗೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಿತ್ರರೇ ಟ್ರಂಪ್ ಏನಾದ್ರೂ ಯಾವ್ದಾದ್ರೂ ಬೇರೆ ದೇಶದ ಅಧ್ಯಕ್ಷರಾಗಿದ್ರೆ, ಉದಾಹರಣೆಗೆ ಕೆನಡಾದ ಅಧ್ಯಕ್ಷರಾಗಿದ್ರು ಅಂತ ತಿಳ್ಕೊಳ್ಳಿ, ಬಹಳ ದೊಡ್ಡ ತೊಂದರೆಯನ್ನ ಎದುರಿಸ್ತಾ ಇದ್ರು. ಅವ್ರು ಒಂದು ತಿಂಗಳು ಕೂಡ ಅಧಿಕಾರವನ್ನ ನಡೆಸ್ತಿದ್ರು ಅಂತ ನನಗನ್ಸೋದಿಲ್ಲ. ಯಾಕೆ ಕೇಳಿದ್ರೆ ಗಳಿಗೆಗೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಒಂದು ಸ್ಟೇಟ್ಮೆಂಟ್ಗೂ ಇನ್ನೊಂದು ಸ್ಟೇಟ್ಮೆಂಟ್ಗೂ ತಾಳಮೇಳವೇ ಇರೋದಿಲ್ಲ. ಅವರ ಸ್ಟೇಟ್ಮೆಂಟ್ ನಿಂದಾಗಿ ದೇಶಕ್ಕೆ ಸಮಸ್ಯೆ ಎದುರಾಗುವಂತಹ ಸನ್ನಿವೇಶ ಬರುತ್ತೆ. ಆದ್ರೆ ಅಮೆರಿಕ ಸೂಪರ್ ಪವರ್ ಕಂಟ್ರಿ, ಅವರ ಬಳಿಯಲ್ಲಿ ತಾಕತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕ ಏನ್ ಹೇಳಿದ್ರು ಕೂಡ ಅದೊಂದು ರೀತಿಯಲ್ಲಿ ಶಂಕದಿಂದ ಬಂದ ತೀರ್ಥದಂತಾಗುತ್ತೆ. ಹೀಗಾಗಿ ವಿಶ್ವ ಅದನ್ನ ಕೇಳುತ್ತೆ. ಹೀಗಾಗಿ ಟ್ರಂಪ್ ಅವರ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಮಾನ್ಯ ಆಗ್ತಾ ಇದೆ. ಅದೇ ಒಂದು ಸಾಮಾನ್ಯ ಪವರ್ಫುಲ್ ದೇಶದ ಅಧ್ಯಕ್ಷನಾಗಿ ಟ್ರಂಪ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಆ ದೇಶಕ್ಕೂ ತೊಂದರೆ ಮಾಡ್ತಾ ಇತ್ತು, ಸ್ವತಃ ಟ್ರಂಪ್ ಅವರಿಗೂ ಕೂಡ ಅದು ಭಾರಿ ಹಾನಿ ಮಾಡ್ತಾ ಇತ್ತು. ಆದ್ರೆ ನೆತನ್ಯಾಹು ಹಾಗಲ್ಲ, ಅವರಿಗೆ ತನ್ನ ವಿಷನ್ ಬಗ್ಗೆ ಬಹಳ ಕ್ಲಾರಿಟಿ ಇದೆ. ಈಗಲೂ ಕೂಡ ಅವರು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ, ತನ್ನ ಗುರಿ ಪಕ್ಕಾ ಇದೆ. ಹೀಗಾಗಿ ಅವರು ಎಷ್ಟೇ ಒತ್ತಡಕ್ಕೊಳಗಾದ್ರೂ ಕೂಡ ಅವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನೆತನ್ಯಾಹು ಈ ಹಿಂದೆ ಕೊಟ್ಟ ಸ್ಟೇಟ್ಮೆಂಟ್ ನಂತೆ ಇರಾನ್ ಅನ್ನು ಮುಗಿಸ್ತಿದ್ದ ಹಾಗೆ ಪಾಕಿಸ್ತಾನದ ಮೇಲೆ ಮುಗಿ ಬೀಳ್ತಾರ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಕೇಳಿದ್ರೆ ಈಗಿರುವಂತಹ ಪಾಕಿಸ್ತಾನದ ಸರ್ಕಾರದ ಮೇಲೆ, ಅಂದ್ರೆ ಅದು ಇಮ್ರಾನ್ ಖಾನ್ ಇರಲಿ ಅಥವಾ ಶಹಬಾಜ್ ಶರೀಫ್ ಇರಲಿ, ನವಾಜ್ ಶರೀಫ್ ಇರಲಿ, ಮುಂದೆ ಈ ಖ್ವಾಜಾ ಆಸಿಫೆ ಅಧ್ಯಕ್ಷನಾಗ್ಲಿ, ಅಷ್ಟೇ ಏಕೆ ಆ ಬಿಲಾವಲ್ ಭುಟ್ಟೋ ಪಾಕಿಸ್ತಾನದ ಪಪ್ಪು ಇದನಲ್ಲ, ಆತ ಬೇಕಾದ್ರೂ ಪಾಕಿಸ್ತಾನದ ಪ್ರಧಾನಿ ಆಗ್ಲಿ, ಇವ್ರು ಯಾರ ಕೈಗೆ ಪಾಕಿಸ್ತಾನ ಹೋದ್ರೂ ಕೂಡ ಇಸ್ರೇಲ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಮಿಲಿಟರಿ ಇರಬಹುದು, ಪಾಕಿಸ್ತಾನದ ಸರ್ಕಾರ ಇರಬಹುದು, ಟೋಟಲಿ ಅಮೆರಿಕದ ಕೈಗೊಂಬೆ. ಅದರಲ್ಲೇನು ಡೌಟೇ ಇಟ್ಕೋಬೇಡಿ ನೀವು. ಈ ಸರ್ಕಾರ ಇಸ್ರೇಲ್ ವಿರುದ್ಧವಾಗಿ ಯೋಚನೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಜನರು ಏನೋ ಹೇಳೋದಕ್ಕೂ ಪಾಕಿಸ್ತಾನದ ಸರ್ಕಾರ ಯೋಚನೆ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಪಾಕಿಸ್ತಾನದಲ್ಲಿ ಇವತ್ತೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅಲ್ಲಿನ ಜನ ಬೀದಿಗಿಳಿದು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಡೆತ್ ಟು ಇಸ್ರೇಲ್, ಡೆತ್ ಟು ಅಮೆರಿಕ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅದು ಕೇವಲ ಜನರ ಭಾವನೆಯಷ್ಟೇ, ಅದು ಸರ್ಕಾರದ ನಿರ್ಧಾರಗಳಲ್ಲ. ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ಮಿಲಿಟರಿ ಅಮೆರಿಕ ಹಾಕಿದ ಗೆರೆಯನ್ನ ದಾಟೋದಿರಲಿ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಹೀಗಾಗಿ ಇಸ್ರೇಲ್ ಏನು ಪಾಕಿಸ್ತಾನದ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಇಸ್ರೇಲ್ ಸದ್ಯಕ್ಕೆ ಪಾಕಿಸ್ತಾನದ ಮೇಲೆ ಯಾವುದೇ ಅಟ್ಯಾಕ್ ಮಾಡೋದಿಲ್ಲ. ಹಾಗಂತ ಮಾಡೋದೇ ಇಲ್ವಾ? ಅದನ್ನು ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಪರಿಸ್ಥಿತಿಯಲ್ಲಿ ಇಸ್ರೇಲ್ ದಾಳಿ ಮಾಡಬಹುದು ಅಂತಂದ್ರೆ, ಒಂದು ವೇಳೆ ಪಾಕಿಸ್ತಾನದಲ್ಲಿ ಈಗಿರುವ ಸರ್ಕಾರ ಪತನಗೊಂಡು ಯಾವುದಾದ್ರೂ ಮೂಲಭೂತವಾದಿ ಸರ್ಕಾರ ನಿರ್ಮಾಣ ಆಗಿದ್ದೇ ಆದ್ರೆ, ಅಂದ್ರೆ ಈಗ ಪಾಕಿಸ್ತಾನದ ಒಳಗೆ ತೆಹರೀಕಿ
ತಾಲಿಬಾನ್ ಉಗ್ರ ಸಂಘಟನೆ ಇದೆ. ನಾಳೆ ಅವರೇನಾದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿಯನ್ನು ಎಬ್ಬಿಸಿ ಪಾಕಿಸ್ತಾನದ ಸರ್ಕಾರವನ್ನು ಕಿತ್ತೊಗೆದು ಅವರೇ ಸರ್ಕಾರವನ್ನು ರಚನೆ ಮಾಡಿದ್ದೆ ಆದರೆ ಆಗ ನೇರವಾಗಿ ಇಸ್ರೇಲ್ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡುತ್ತೆ. ನೀವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ವಿತ್ ಇನ್ ನೋ ಟೈಮ್ ಪಾಕಿಸ್ತಾನದ ಮೇಲೆ ಇಸ್ರೇಲ್ ದಾಳಿ ಮಾಡಿರುತ್ತೆ. ನೀವು ಇದನ್ನು ಬೇಕಾದ್ರೂ ಬರೆದಿಟ್ಕೊಳ್ಳಿ, ಇದು 100% ಸತ್ಯ. ಇಸ್ರೇಲ್ ಈ ಹಿಂದೆ ಹೀಗೆ ಮಾಡಿದೆ ಕೂಡ. ನಿಮಗೆ ಇತ್ತೀಚಿನ ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಕೊನೆಗೊಳ್ತು. ಅಲ್ಲಿ ಅಹಮದ್ ಅಲ್ ಶರಾನ ಸರ್ಕಾರ ಬರುತ್ತೆ ಅಂತ ಇಸ್ರೇಲ್ಗೆ ಗೊತ್ತಿತ್ತು. ಈ ಅಹಮದ್ ಅಲ್ ಶರಾ ಟರ್ಕಿಯ ಕೈಗೊಂಬೆ, ಒಂದು ಹಂತದಲ್ಲಿ ಸೌದಿ ಅರೇಬಿಯಾ ಹೇಳದಂಗೆ ಕೇಳುವಂಥ ನಾಯಕ. ಇವನಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಇಸ್ರೇಲ್ಗಿದ್ರೂ ಕೂಡ ಅವರು ರಿಸ್ಕ್ ತೆಗೆದುಕೊಳ್ಳಿಲ್ಲ. ಬಶರ್ ಅಲ್ ಅಸದ್ ದೇಶ ಬಿಡುತ್ತಿದ್ದಂತೆ ಇಸ್ರೇಲ್ನ ಸೇನೆ ಸಿರಿಯಾದ ಒಳಗೆ ನುಗ್ಗಿಬಿಡ್ತು. ಒಂದಷ್ಟು ಕಡೆ ಟ್ಯಾಂಕರ್ಗಳನ್ನು ನುಗ್ಗಿಸಿದ್ರು, ಇನ್ನೊಂದಷ್ಟು ಕಡೆ ತನ್ನ ಏರ್ ಫೋರ್ಸ್ ಅನ್ನು ಬಳಸಿಬಿಟ್ಟು ಸಿರಿಯಾದ ಎಲ್ಲ ಶಸ್ತ್ರಾಸ್ತ್ರಗಳನ್ನ, ಮಿಲಿಟರಿ ನೆಲೆಗಳನ್ನ ಧ್ವಂಸ ಮಾಡಿ ಹಾಕ್ಬಿಟ್ರು. ಕೇವಲ 48 ಗಂಟೆಗಳಲ್ಲಿ ಸಿರಿಯಾದ ಬಹುತೇಕ ಶಸ್ತ್ರಾಗಾರಗಳು ಬೆಂದು ಹೋಗ್ಬಿಟ್ಟಿದ್ವು. ಸಿರಿಯಾದ ನೇವಿ ಇತಿಹಾಸದ ಪುಟವನ್ನು ಸೇರಿತ್ತು. ಸಿರಿಯಾದ ನೇವಿಯ ಬಳಿಯಲ್ಲಿ ವಾರ್ಶಿಪ್ ಇದ್ವು, ಕೆಲವೊಂದಷ್ಟು ಆಧುನಿಕವಾದಂತಹ ಇಕ್ವಿಪ್ಮೆಂಟ್ಗಳು ಕೂಡ ಇದ್ವು. ಅದೆಲ್ಲದನ್ನ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿ ಹಾಕ್ತು ಇಸ್ರೇಲ್. ಯಾಕೆ ಕೇಳಿದ್ರೆ, ಈ ಅಹಮದ್ ಅಲ್ ಶರಾ ಇದನಲ್ಲ, ಈತ ಒಬ್ಬ ರ್ಯಾಡಿಕಲ್ ಮೈಂಡ್ ಸೆಟ್ ನ ಮನುಷ್ಯ. ಈತನಿಂದ ನಾಳೆ ನಮಗೆ ತೊಂದರೆ ಆಗಬಹುದು ಅಂತ ಹೇಳಿ ಇಸ್ರೇಲ್ ಮುಂಜಾಗ್ರತಾ ಕ್ರಮವಾಗಿ ಇದನ್ನೆಲ್ಲ ಮಾಡ್ತು. ಹೀಗೆ ಮಿತ್ರರೇ, ಪಾಕಿಸ್ತಾನದಲ್ಲಿ ಯಾವುದಾದ್ರೂ ಉಗ್ರ ಗುಂಪು ಸರ್ಕಾರಕ್ಕೆ ಬರುತ್ತೆ ಅಂತಂದ್ರೆ, ಪಾಕಿಸ್ತಾನದ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ, ಲಾಂಗ್ ರೇಂಜ್ ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದಾವೆ. ಇಸ್ರೇಲ್ ಸುಮ್ಮನೆ ಬಿಡುತ್ತಾ? ಪಾಕಿಸ್ತಾನವನ್ನು ಉಡಾಯಿಸುತ್ತೆ. ಅಂತಹ ಸಂದರ್ಭದಲ್ಲಿ ಭಾರತ ಬೇಕಾದ್ರೆ ಸುಮ್ಮನೆ ಕೂರಬಹುದು, ನಾವು ಕಾದು ನೋಡ್ತೀವಿ ಅಂತ. ಇಸ್ರೇಲ್ ಸುಮ್ಮನೆ ಕೂರೋದಿಲ್ಲ. ಒಟ್ಟಿನಲ್ಲಿ ಮಿತ್ರರೇ, ಇರಾನ್ ತನ್ನ ರಕ್ಷಣೆಗೋಸ್ಕರವಾಗಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಬಗ್ಗೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಈಗ ಪಾಕಿಸ್ತಾನದ ಬುಡಕ್ಕೆ ಬಂದು ನಿಂತಿದೆ. ಈ ಮಾಹಿತಿಯ ಬಗ್ಗೆ ನಿಮ್ಗೆ ಏನಿಸ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.